ನೋಡಿ ಫ್ರೆಂಡ್ಸ್, ನಾನು ಹೇಳ್ದಂಗೆ ಈ ಚಿಯಾ ಸೀಡ್ಸ್ ನೀರು ಕುಡಿದಾದ್ಮೇಲೆ ಬೆಳ್ಳುಳ್ಳಿ 2 ಎಸಳೆ ತೊಗೊಂಡಿದ್ದೀನಿ. ಚಿಕ್ಕ ಇದ್ದಾವೆ, ಅದಕ್ಕೆ 2 ಎಸಳೆ ತೊಗೊಂಡಿದ್ದೀನಿ. ದೊಡ್ಡದಿದ್ರೆ 1 ಎಸಳೆ ತಿನ್ನಿರಿ. ಜೇನುತುಪ್ಪದಲ್ಲೂ ಸೇರಿಸಿ ತಿನ್ಬೋದು. ನಾನು ಜೇನುತುಪ್ಪ ಇಲ್ಲ, ಅದಕ್ಕೆ ಹಾಗೆ ತಿಂತಿದ್ದೀನಿ. ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ. ಚಿಯಾ ಸೀಡ್ಸ್ ನೀರು ಡೈಲಿ ಕುಡಿಯೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಇದು ನಮ್ಮ ದೇಹಕ್ಕೆ ಆರೋಗ್ಯ ತುಂಬ ಉತ್ತಮವಾಗಿರೋಕ್ಕೆ ಬಿಡ್ತದೆ. ನೋಡಿ, ನೀವು ಒಂದು ಸಲ ಇದನ್ನು ಕುಡೀರಿ, ಚೆನ್ನಾಗಿರ್ತೈತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಈ ಕಡೆ ಹಸ್ಬೆಂಡಿಗೆ ಬೆಳಗಿನ ತಿಂಡಿಗೆ ರೈಸಿಗೆ ಇಟ್ಟಿದ್ದೀನಿ. ಚಿತ್ರಾನ್ನಕ್ಕೆಲ್ಲ ಜೋಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಚಿತ್ರಾನ್ನಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಶೇಂಗಾ ಬೀಜನ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಹಾಕಿ ಕರಿಬೇವು ಹಾಕಿದ್ದೀನಿ. ಇದು ಚೆನ್ನಾಗಿದಾಗಿದೆ. ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಆಗಲೇ ಸ್ವಲ್ಪ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೆ. ನಾವು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರೆಡಿ ಆಗಿದೆ. ರೈಸ್ ಕಲಸೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕಲಸಿದ್ದಾಗಿದೆ. ಇದನ್ನು ಬಾಕ್ಸಿಗೆ ಕಟ್ಟಿ ನಮ್ಮ ಹಸ್ಬೆಂಡಿಗೆ ಕಟ್ಟಿ ಕಳಿಸ್ತೀವಿ. ಯಾಕಂದರೆ ನಾವು ಇರೋದು ಇಬ್ಬರೇ ಅಲ್ವಾ, ಅದಕ್ಕೆ ಇಷ್ಟು ಕಲಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬಾಕ್ಸಿಗೆ ಕಟ್ಟಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.